ಯಾರು ಸ್ಲಿಪ್ಪರ್ ಅಮ್ಮ ಈಗ ಲಕ್ಷ್ಮಿಗೆ ಸೀರೆ ಉಡಿಸ್ತಾರೆ. ನಮ್ಮ ಆಂಟಿ ಬಂದಿದ್ದಾರೆ. ಸೊ ಈಗ 12 ಗಂಟೆ ಆಗಿದೆ. ರೆಡಿ ಪಪ್ಪ ಏನಾದರೂ ಒಳ್ಳೆ ಮಾತು ಹೇಳಿ. ಅಷ್ಟೇ ಅಷ್ಟೇ ಅಷ್ಟೇ. ಈಗ ಅನಿತಾ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ. ಏನೋ ತರಕ್ಕೆ. ಏನೂ ಅಲ್ಲ ಫ್ರೆಂಡ್ಸ್, ಬ್ಯಾಂಕಲ್ಲಿ ಕೊಡೋಕ್ಕೆ. ಸೊ ಅದೇ ನನ್ನ ತಮ್ಮನ ಮೀಟ್ ಮಾಡಿಸ್ತೀನಿ. ತಮ್ಮ ಅಂದರೆ ಕನ್ಫ್ಯೂಸ್ ಆಗಬೇಡಿ, ನಾಯಿ. ಅಯ್ಯೋ ಮುಖ ಬೆಳ್ಳು ಕಾಣಿಸ್ತಾ ಇದೀವಿ ಫ್ರೆಂಡ್ಸ್. ತುಂಬ ಬೆಳ್ಳಗಿದ್ದೀನಿ ಅಲ್ಲ, ಸಿಕ್ಕಾಬಟ್ಟೆ ಬೆಳಗಿದ್ದೀವಿ ನೋಡಿ ಫ್ರೆಂಡ್ಸ್. ಅವನ ತಮ್ಮ ಇಲ್ಲೇ ಅವನೇ. ಇವ್ರನ್ನೂ ತೋರಿಸು ಫ್ರೆಂಡ್ಸ್. ಇವ್ರು ಆಶಾ ಅಂತ ನಮ್ಮ ಫ್ರೆಂಡ್ಸ್. ಹಾಯ್ ಮಾಡಿ ಆಂಟಿ. ಹಾಯ್ ಮಾಡ ಆಂಟಿಗೆ. ಹಾಯ್ ಮಾಡ ಹಾಯ್ ಹಾಯ್. ಕೆಲಸ ಮಾಡಿ. ನಮ್ಮ ಅಣ್ಣ ನಂಗೆ ಕೊಟ್ಟಿದ್ದು. ಎಷ್ಟು ಹೈಟ್ ಇದೆಯೋ. ಇದು ಆಂಟಿ ಮನೆ ಲಕ್ಷ್ಮಿ. ಇನ್ನು ಮುಖ ಬಬ್ಲು ಸುಸ್ತಾಗಿ ಮಾಡ್ಕೊಂಡಿದ್ದಾನೆ. ಬಬ್ಲು ರಾಕಿ ಕಚ್ಚಿ ಬಿಡ್ತಾನೆ. ಆಂಟಿ ತುಂಬ ಸುಸ್ತಾಗಿದ್ದಾರೆ. ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಡ್ತೀನಿ ಸ್ವಲ್ಪ. ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ. ಸೊ ನಮ್ಮ ಅಮ್ಮ ಆಂಟಿ ಜೊತೆ ಬ್ಯುಸಿ ಇದ್ದಾರೆ. ಆಂಟಿ ಏನಾದ್ರು ಮಾತಾಡಿ. ಆಂಟಿ ಏನು ಮಾಡ್ತಾ ಇದೀಯ ಮಗಳೇ? ಆಂಟಿ ನಾನು ಏನು ಮಾಡ್ತಾ ಇಲ್ಲ. ನೀನೇನು ಮಾಡಲ್ಲ ಅಂತ ಗೊತ್ತು. ವ್ಲಾಗ್ ಅಲ್ಲ ಅಮ್ಮ, ಅದು ವ್ಲಾಗ್. ಗುಲುಗುಲು ಅಲ್ಲ. ಸೊ ಇಷ್ಟು ರೆಡಿ ಆಗಿದೆ. ಆಂಟಿ ಹಂಗೆ ಸ್ಮೈಲ್ ಮಾಡಿ. ಆಂಟಿ ಸ್ಮೈಲ್ ಮಾಡ್ಬೇಕಂತ. ಆಂಟಿ ಹಂಗೆ ಸ್ಮೈಲ್ ಮಾಡಿ. ಸ್ಮೈಲ್ ಮಾಡಕ್ಕಂತ. ಸ್ಮೈಲ್. ರಾಕಿನೂ ಮಲಗಿಲ್ವಾ ಅಮ್ಮ? ಏನಿಲ್ಲ, ರೆಡಿನೇ ಇಲ್ಲ. ವಿತೌಟ್ ಮೇಕಪ್ ನಾನು ಹೀಗೆ. ಈಗ ಟೈಮ್ ಬಂದು ಎಷ್ಟು 3 ಗಂಟೆ. ಸೊ 3 ಗಂಟೆ ಎಲ್ಲರಿಗೂ ಆಗುತ್ತೆ ಅಂದರೆ 3 o'clock ಅಷ್ಟು. ಮಿಡ್ನೈಟ್ 3 o'clock ಯಾರ್ಯಾರಿಗೆ ಅಷ್ಟು ಆಗುತ್ತೆ. ನಂತರ ಸೊ ಫೈನಲ್ ಟಚ್ ನಾಳೆ ತೋರಿಸ್ತೀನಿ. ಈಗ ಗುಡ್ ಮಾರ್ನಿಂಗ್. ಸೊ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ, ಇನ್ನು ಮೇಕಪ್ ಉಟ್ಕೊಳ್ಬೇಕು. ಸೊ ನಾನು ರೆಡಿ ಆಗಿದ್ದೀನಿ ಫೈನಲ್. ಇವಾಗ ಆಂಟಿ ಮನೆಗೆ ಹೋಗ್ತಾಯಿದ್ದೀನಿ. ಆಂಟಿ ಮನೆಗೆ. ಹಾಯ್ ಬೋಲ್ ಯಾರ್. ಬಾಯ್. ಮೇಕಪ್ ಖಾಲಿ ಮಾಡಿದ್ಯಾ? ಇಷ್ಟ. ಈಗ ನಾನು ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಫುಲ್ ಸೆಕೆ ಅಂತ ಹೊರಗಡೆ ಬಂದು ಕೂತಿದ್ದೀನಿ. ಯಾರು ಸ್ಲಿಪ್ಪರ್ ಅಮ್ಮ ಅದು? ನಂದು ಯಾಕೆ ಹಾಕ್ಕೊಂಡಿದ್ಯಾ? ಹಾ ಅಲ್ಲಿ ನೋಡು. ಅಮ್ಮ ಯಾಕೆ ಇಲ್ಲಿ ಕೂತಿದ್ದಾಳೆ? ಯಾಕೆ ಇಲ್ಲಿ ಕೂತಿದ್ಯಾ? ಯಾಕಮ್ಮ ಯಾಕೆ ಕೂತಿದ್ಯಾ? ಮನೆಗೆ ಹೋಗ್ಬೇಕಾ? ಇವಾಗ ಮುಗೀತು. ಹೋಗೋಣ ನಾವು ಸ್ಕೂಟಿ ಎತ್ಕೊಂಡು ಹೋಗೋಣ ಅಷ್ಟೇ. ಈಗ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಎಷ್ಟು ದಿವಸ ಆದಮೇಲೆ ಈ ಹುಡುಗ ಕಾಣೆ ಆದ ಹುಡುಗ ಈ ಹಬ್ಬದ ದಿವಸ ಸಿಕ್ಕಿದೆ. ಹಾಯ್ ಅಂಕಲ್. ಫೈನಲಿ ಮನೆಗೆ ಬಂದ್ವಿ. ಫುಲ್ಲು ಶೆಕೆಯಲ್ಲಿ ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ಫಸ್ಟ್ ಕರಿಯೋಕ್ಕೆ ಆಂಟಿ ಮನೆಗೆ ಬಂದಿದ್ವಿ. ಆಂಟಿ ಯಾರು ಬಂದರೆ ಹೇಳಾಯ್ತಾ? ಕುಂಕುಮ ತಗೊಂಡು ಹೋಗ್ಬೇಕಂತ ಆಂಟಿ ಅಂತ ಹೇಳಿ. ನೀನು ಹಾಯ್ ಮಾಡು. ಹಾಯ್ ಹಾಯ್ ಮಾಡಿ ಆಂಟಿ. ಹಾಯ್ ಮಾಡಿ. ಹಾಯ್. ಅವ್ರಿಗೆ ಯಾರು ಬರ್ತಾರೆ ಮಾತಾಡಬೇಕು ಅಂದರು. ಹಾಯ್ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್. ನನ್ನ ಮಗ ಪೇಸ್ಟ್ ಕೇಳ್ಕೊಂಡು ಹೋಯ್ತಾ ಸ್ಯಾರಿ ಚೇಂಜ್. ಸೊ ಹಾಯ್.
ಹೆಂಗೆ ಕಾಣಿಸ್ತೀನಪ್ಪ? 2 ಸಾರಿಯಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ? ಇದು ಇಷ್ಟ ಆಯ್ತಾ ಫಸ್ಟ್ ಇಷ್ಟ ಆಯ್ತಾ? ಫಸ್ಟ್ 10 o'clock ಆಗುತ್ತೆ. ಫುಲ್ ಸುಸ್ತಾಗಿದೆ. ನಮ್ಮ ಆದರೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ. ಹೆಂಗೆ ಮೇಲೆ ಇದ್ದು ಮನೆಗೆ ಬಂದೆ. ಬ್ಲಾಗ್ ಮಾಡ್ತಿದ್ಯಾ? ಅಂದ್ಬಿಟ್ಟು ಬ್ಲಾಗ್ ಮಾಡ್ತಿದ್ದಾಳೆ ಬರೀ ಮೋಸ. ಈಗ 11 o'clock ಆಗಕ್ಕೆ ಸರಿ ನಂಗೊಂದು ಮಾತು ಹೇಳಿಲ್ಲ ಮಾಡ್ತಿದ್ದೀನಿ ಅಂತ. ಹನಿ. ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇಷ್ಟೇ ಈಗಿನ ವ್ಲಾಗ್. ಅಲ್ಲಿ ತನಕ ಸಿಗ್ತೀನಿ. ಬಾಯ್. ಸೊ ಇವಾಗ ಶಾಪಿಂಗ್ ಎಲ್ಲ ಹೇಗೆ ಮಾಡಿದ್ವಿ ಅಂತ ಮುಂದೆ ನೋಡೋಣ ಬನ್ನಿ. ಸೊ ಇವತ್ತು ಶಾಪಿಂಗ್ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ಇವತ್ತು ನಮ್ಮ ಅಣ್ಣ ಇದ್ದಾರೆ ನಮ್ಮ ಜೊತೆ. ಸೊ ಶಾಪಿಂಗ್ ಅಣ್ಣ ಇವಾಗ ಬಂದಿರೋದು ಪೋತಿಸ್ಗೆ. ಏನು ಪರ್ಚೇಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಇಲ್ಲೂ ಕೂಡ ರಶ್ ಇದೆ. ನಾವು ಯಾಕೋ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡ್ತೀವಿ ಅನ್ಸಲ್ಲ. ನಮ್ಮ ಅಣ್ಣಗೆ ಮಾಡೋಕ್ಕೆ ಬರೀ ಕೆಲಸ ಇಲ್ಲ. ಮಿರರ್ ಸಿಕ್ಕಿದ್ರೆ ಸಾಕು ಈ ಥರ ಪೋಸ್ ಕೊಡ್ಕೊಂಡು ನಿಂತ್ಕೊತಾನೆ. ಏನು ಸಿಗುತ್ತೋ ಇದರಿಂದ ಇವನಿಗೆ. ನಮ್ಮ ಅಣ್ಣ ಇಲ್ಲಿ ಲಕ್ಷ್ಮಿಗೆ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ನನಗೆ ಸೀರೆ ಬಗ್ಗೆ ಏನೂ ಗೊತ್ತಿಲ್ಲ. ನಾನಿದ್ದೀನಿ ಒಂಟಿ ಬಿಚಾಚಿ ಥರ. ನಾನು ಯಾಕೆ ಸುಮ್ಮನೆ ಇರಬೇಕಂತ ನಮ್ಮ ಅಮ್ಮನ ಹತ್ರ ಹೋಗಿ ಸೀರೆ ಕೇಳ್ತಾ ಇದ್ದೀನಿ. ನಮ್ಮಮ್ಮ ಡೈರೆಕ್ಟಾಗಿ ಬೇಡ ನಿಂಗೆ ಸೀರೆ ಅಂದ್ಬಿಟ್ರು. ಯಪ್ಪ ಫುಲ್ ಶೇಪ್ಸು ಅಲ್ಲಿ ನಮ್ಮ ಅಣ್ಣಂದಿರ ಮುಂದೆ. ನನ್ನ ಕಷ್ಟ ನೋಡಿ ಎಲ್ಲರೂ ನಗ್ತವ್ರಪ್ಪ. ನಮ್ಮ ಅಣ್ಣ ಸೀರೆ ಸೆಲೆಕ್ಟ್ ಮಾಡ್ತಾನೋ ಇಲ್ಲ ರೇಟ್ ನೋಡ್ತಾನೋ ಒಂದು ಅರ್ಥ ಆಗ್ತಾನೆ ಇಲ್ಲ. ಇವಾಗ ರೇಟ್ ನೋಡಿ ಎಷ್ಟೈತಿ ಝೂಮ್ ಅಂತಂದು ಯಾವ್ದು ಬೇಕೋ ತಗೋ ಅಂತ ಹೇಳ್ತಾ ಇದ್ದಾನೆ. ಆದರೆ ಒಂದು ಕೊಡ್ಸೋದಲ್ಲ, ತೊಗೊಳ್ಳೋದಿಷ್ಟೇ. ಅಂದರೆ ಕೈಯಲ್ಲಿ ಇಟ್ಕೊಳ್ಳೋದು, ಕೊಡ್ಸೋದಂತೂ ಇಲ್ಲ. ಇಲ್ಲಿ ಚೆನ್ನಾಗಿಲ್ಲ ಅಂತ ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಬೇರೆ ಕರ್ಕೊಂಡು ಹೋಗೋಣ. ಸುಮ್ಮನೆ ರೇಗಿಸ್ತಾ ಇದ್ದಾರೆ. ಊಟ ಮಾಡ್ಕೊಂಬಂದಾಯ್ತು. ಹೌದು, ಬೀಡ ತಿಂದಾಯ್ತು. ಸೀರೆ ಕಲೆಕ್ಷನ್ ನೋಡಿದರೆ ಎತ್ಕೊಂತಾರೆ. ಬಿಟ್ಟರೆ ಫುಲ್ ರಶ್ ಇದೆ. ನಡೆದು ಸುಸ್ತಾಗಿರುತ್ತೆ. ಸೊ ಡೆಕೋರೇಷನ್ ಐಟಮ್ಸ್ ತೊಗೊಂಡಾಯ್ತು. ತುಂಬ ಚೆನ್ನಾಗಾಯಿತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಪ್ಯಾಕು ರೆಡಿಯಾಗಿ. ನಂದು ಅಷ್ಟೇ. ಈ ನೈಟಿ ಯಾರಿಗಾಗುತ್ತೆ ನೋಡಿ, ಹಾಕೊಳ್ಳಿ. ಈಗ ನಾವು ಎಲ್ಲಿದ್ದೀವಿ? ಚಿಕ್ಕಪೇಟೆ ಹತ್ರ ಇದ್ದೀವಿ. ಅಲ್ಲಿ ಹೋಗ್ತಾ ಅಷ್ಟೇ. ಫುಲ್ಲು ಕೈ ಎಲ್ಲ ನೋಡ್ತಾ ಇದೆ. ಎಷ್ಟು ಶಾಪಿಂಗ್ ಮಾಡ್ತಾ ಇದ್ದೀವಿ. ನನ್ನ ಕೈಯಲ್ಲಿ 2 ಇದೆ, ನನ್ನ ಕೈಯಲ್ಲಿ 3 ಇದೆ. ಮತ್ತೆ ನಿಂತ್ಕೊಂಡ್ರು. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಸೊ ಮೇಲ್ಗಡೆ ಮಂಕೀಸ್ ಇದೆ. ಎಲ್ಲಿದೆ ನೋಡಿ ಫ್ರೆಂಡ್ಸ್, ಅಲ್ಲಿ ಮಂಕಿ ಇದೆ. ಮಂಕೀಸ್ ಇದೆ, ತುಂಬ ಇದೆ. ಎಸ್ ನಂತರ ನನ್ನ ಫ್ರೆಂಡ್ಸ್ ಅವೆಲ್ಲ ನನಗೋಸ್ಕರ ಮೀಟ್ ಆಗೋದು. ದಿಸ್ ಇಸ್ ಕೋತಿ, ದಿಸ್ ಇಸ್ ಮಂಕಿ. ಎರಡೂ ಒಂದೇ ಅಲ್ವಾ? ಎಸ್. ಶಾಪಿಂಗ್ ಮುಗೀತು. ಸೊ ಅದೆಲ್ಲ ತಿಂತಾ ಇದ್ದೀವಿ. ಫಸ್ಟ್ ಏನು ತಿಂದ್ವಿ ನಾವು? ಕಚೋರಿ, ಪಾನಿಪುರಿ, ಕಚೋರಿ, ಆಮೇಲೆ ಟೀ ಕುಡ್ದು ಪಾನಿಪುರಿ, ಆಮೇಲೆ ಫ್ರೂಟ್ಸ್ ತಿನ್ಬೇಕು. ಕಾಲು ಸುಸ್ತಾಗಿ ಬಿದ್ದೋದ್ರು. ಶಾಪಿಂಗ್ ಮಾತ್ರ ಮುಗಿತಾ ಇಲ್ಲ ನಮ್ಮ ಅಮ್ಮಂದು. ನಮ್ಮಣ್ಣ ವರ್ಕೌಟ್ ಮಾಡ್ತಾ ಇದ್ದಾನೆ. ವಾಟ್ ಎವರ್. ಅಲ್ಲಿಂದ ನಾನು ಡಯಟ್ ಮಾಡ್ತೀನಿ ಇವಾಗಿಂದ. ಇವಾಗ ಸ್ವಲ್ಪ ತಿಂತೀನಿ, ಆಮೇಲಿಂದ ನಾಳೆಯಿಂದ ಡಯಟ್ ಮಾಡ್ತೀನಿ. ಸಾಕು. ಏನಾದರೂ ನಮ್ಮ ಅಮ್ಮಂದಿರ ಶಾಪಿಂಗ್ ಅಂತೂ ಮುಗಿತಾ ಇಲ್ಲ. ಫುಲ್ಲು ಟ್ರಾಫಿಕ್. ಬೇಗ ಹೋಗ್ಬೇಕು. ಏನು ಮಾಡಿದ್ರು ಶಾಪಿಂಗ್ ಮಾತ್ರ ನಿಂತಾ ಇಲ್ಲ. ಮತ್ತೆ ಅದೇ ಏನೋ ಕಂದ ಹೋಗೋಣ ಅಂತೀವಿ, ಮತ್ತೆ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಮತ್ತೆ ನಿಂತ್ಕೊಂತಾರೆ. ಎಷ್ಟು ಸುಸ್ತಾಗಿದ್ದಾರೆ. ಅದನ್ನು ಇವ್ರಿಬ್ರು ಅಣ್ಣಂದಿರು ಎಷ್ಟು
ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಕೆಡಿಸ್ತವ್ರು ಗೊತ್ತಾ ಫುಲ್ಲು ತಲೆ ಮಗ ಇಸ್ ನಾಟ್ ದಿಸ್. ನಡಿ ಅಪ್ಪ ಈ ಕೋಪ. ಯಪ್ಪ ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಯಪ್ಪ ನನ್ನ ಥರ ಇರಬೇಕು. ಯಾಕೆ ಅಂದರೆ ನಾನು ಟೆಸ್ಟ್ ಇಟ್ಕೊಂಡು ಶಾಪಿಂಗ್ ಬಂದಿದ್ದೀನಿ. ಅದಲ್ಲದೆ ಬುಕ್ ತೊಗೋಬೇಕಂತ ಈಗ ಹಠ ಮಾಡ್ತಾ ಇದ್ದೀನಿ. ಅದು ಹೋದಲ್ಲಿ ಇಬ್ಬರೇ ಹೋಗಿ ಶಾಪಿಂಗ್, ಹೆಣ್ಮಕ್ಳ ಹತ್ರ ಹೋಗ್ಬಿಡಿ. ಹೆಣ್ಮಕ್ಳ ಜೊತೆ ಶಾಪಿಂಗ್ ಹೋಗ್ಬಿಟ್ರೆ ಬೆಳಿಗ್ಗೆ ಹೋಗಿ ಇವಾಗ ಸಾಯಂಕಾಲ ಬರ್ತೀರಾ. ಆ್ಯಕ್ಚುಲಿ ಇವಾಗ 6 o'clock ಅಷ್ಟೇ ಆಗಿರೋದು. ಬೇಗ ಹೋಗಿದ್ದು ಬೆಳಿಗ್ಗೆ ನಾವು ಬೆಳಗ್ಗೆ ಹೋಗಿದ್ದು 8 ಗಂಟೆಗೆ, 10 ಗಂಟೆ ಅಲ್ಲ 10 ಗಂಟೆಗೆ ನಾನು ಬಂದಿದ್ದು. ನೀನು 8 ಗಂಟೆಗೆ ಬಂದಿರ್ಬೋದು. ನಾನು 10 ಗಂಟೆಗೆ ಬಂದೆ. 8 ಗಂಟೆಗೆ ಬಂದು ಸಾಯಂಕಾಲ 6 ಗಂಟೆ ಮನೆಗೆ ಹೋಗ್ತೀವಿ. ಏನಾಗಲ್ಲಪ್ಪ, ತಂಗಿ ಅಂದರೆ ತಂಗಿ ಜೊತೆ ಬರಬೇಕು. ಆವಾಗ ಫ್ರೀ ಆಗಿ. ಇವತ್ತೇನು ಶಾಪಿಂಗ್ ಹೆಂಗಿತ್ತು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಚೆನ್ನಾಗಿರಲಿಲ್ಲ? ಎಲ್ಲ ಚೆನ್ನಾಗೇ ಇತ್ತು. ಸುಸ್ತಾಗೋಯ್ತು ನನ್ನ ಕೈಯಲ್ಲಂದ್ರೂ ಈ ಫುಲ್ಲು ನನಗೆ ಕೊಡಿಸಿ ನಮ್ಮಮ್ಮ ಸುಸ್ತಾಗೋಗಿದ್ದಾರೆ. ಎಲ್ಲ ಅವ್ರವ್ರ ಕೈಯಲ್ಲೇ ಇದೆ. ಇವ್ರನ್ನ ಇದೆ ನನಗೆ ಖಾಲಿ ಎಲ್ಲ ತೊಗೊಂಡ್ಬಿಡ್ಲ, ಎಲ್ಲ ಖಾಲಿ ಅಲ್ಲೇನು ಮಾಡಿ ಇಲ್ವಲ್ಲ ಅಮ್ಮ? ಮಾಡಿಲ್ಲ ಅಂದ 4-5 ಸಾವಿರ ಅಮ್ಮ. ನಾನೇನು ತೊಗೊಂಡಿಲ್ಲ. ಬಸ್ಗೆ ಈಗ ವ್ಯಾನಿಂದ ವ್ಯಾನಲ್ಲ ಬಸ್ಸಿಂದ ಒಂದಾಯ್ತು. ಇಲ್ಲ ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದ್ದೀವಿ ಅನ್ನೋದೆಲ್ಲ ತೋರಿಸ್ತೀನಿ. ದಯವಿಟ್ಟು ವಿಡಿಯೋಸ್ನ ನೋಡಿ, ತುಂಬ ಚೆನ್ನಾಗಿದೆ. ಸಪೋರ್ಟ್ ಮಾಡಿ. ಸ್ಟಾರ್ಟಿಂಗು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ. ಒಳ್ಳೇದಾಗ್ಲಿ. ಬಾಯ್. ಬಾಯಲ್ಲ ಇನ್ನು ನೋಡಿ ಫ್ರೆಂಡ್ಸ್, ಈಗಿನ ಬಂದ್ವಿ. ಇವಾಗ ಮನೆಗೆ ಹೋಗ್ತೀವಿ. ಪಪ್ಪನೂ ಬರ್ತಾರೆ ಮನೆಗೆ. ಈಗ ದೊಡ್ಡಮ್ಮ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸಪ್ರೇಟ್ ಮಾಡಿ ತೊಗೊಂಬಂದು ಆಮೇಲೆ ಮನೆಗೆ ಹೋಗ್ಬೇಕು. ಇನ್ನು ಓದಬೇಕು. ಗೋವಿಂದ ಇಷ್ಟೊಂದೆಲ್ಲ ರೆಗಿಸ್ಬಾರ್ದು. ಹಂಗಾರ ಮಾಡ್ರಿ. ಎಷ್ಟು ಈಗ ರೆಗಿಸ್ತಾರೆ ಅದು ಏನೇನಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್. ನಾಳೆ ಎಕ್ಸಾಮ್ ಐತಂತೆ. ಅವಳಿಗೆ ಕಾಫಿ ಹೆಂಗೆ ಹೊಡಿಯೋದು ಅಂತ ಸ್ವಲ್ಪ ಸಪೋರ್ಟ್ ಮಾಡಿ. ಯಪ್ಪ ಎಷ್ಟು ರೇಗಿಸ್ತಾ ಇದ್ದಾರೆ ಅಂದರೆ ನಾಳೆ ಎಕ್ಸಾಮ್ ಇಟ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ. ಫೈನಲಿ ಬಂದು ಎಷ್ಟೋ ಸುಸ್ತಾಗಿದೆ ಅಂದರೆ ತೋರಿಸ್ತೀನಿ. ಬರೀ ಸ್ಯಾರಿ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಸ್ಯಾರಿ ತೊಗೊಂಡಿದ್ದೀನಿ. ಸ್ಯಾರಿ ತೊಗೊಂಡೆ. ಈ ಡಿಸೈನ್ ಇರಲಿಲ್ಲ ಅಂತ ಇದು ತೊಗೊಂಡೆ. ಮತ್ತು ಇದೂ ಅಷ್ಟೇ. ಇದು ನಮ್ಮ ಅಮ್ಮಗೆ ಇಷ್ಟ ಆಗಿದೆ ಅಂತ ನಾನು ಅಮ್ಮಗೆ ತೊಗೊಂಡೆ. ಮತ್ತು ಡೆಕೋರೇಷನ್, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ. ಮತ್ತು ಇಲ್ಲಿ ಎಷ್ಟೊಂದಿದೆ ಐಟಮ್ಸ್. ಇಲ್ಲೆಲ್ಲ ಸ್ಯಾರೀಸ್. ಇದು ಆನೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.